ಸರ್, ಈಗ ರಾಜ್ಯದಲ್ಲಿ ವಿಪಕ್ಷ ವಿಫಲ ಆಗಿದೆ. ಯಾಕಂದ್ರೆ ಸಾಲು ಹೋಗೋಣ, ಕೆಪಿಎಸ್ಸಿ ಇರ್ಬೋದು ಅಥವಾ ಪೊಲೀಸ್ ಪರೀಕ್ಷೆ, ವಿಪಕ್ಷ ವಿಫಲ ಆಗಿಲ್ಲ. ವಿಪಕ್ಷಗಳು ಮಾತಾಡಿದ್ರು ಅದಕ್ಕೆ ಗೌರವ ಕೊಡದೆ ಹಣದ ಮದ, ಅಧಿಕಾರದ ಮದದಲ್ಲಿ ಹೋಗ್ತಾವ್ರಲ್ಲ ಇವರು. ಅದರಿಂದ ವಿರೋಧ ಪಕ್ಷ ವಿಫಲ ಅಂತಕ್ಕಂಥದ್ದು ಕೆಲವರು ಮಾತಾಡಬಹುದು. ಇಲ್ಲಿ ಮುಂದಿನ ದಿನಗಳು ಈಗಾಗಲೇ ಜನರ ಭಾವನೆ ಏನಿದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಅದರಿಂದ ವಿರೋಧ ಪಕ್ಷಗಳ ಕೆಲಸ ಈಗ ನಾನೇ ಹೇಳಿದ್ದೀನಿ. ನಿನ್ನೆ ದಿನ ನೈಸ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಉದ್ದುದ್ದ ಭಾಷಣ ಮಾಡ್ತಾರಲ್ಲ ನಮ್ಮ ಪ್ರಿಯಾಂಕ ಖರ್ಗೆ, ಗೃಹ ಸಚಿವರಲ್ವೇ, ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ನಿಮ್ಮ ಹೈಕೋರ್ಟ್ ತೀರ್ಪು ಕೊಟ್ಟವರಲ್ಲ. ಆ ತೀರ್ಪಿನ ಆಧಾರದ ಮೇಲೆ ಇವತ್ತು ಬೆಂಗಳೂರು ನಗರದಲ್ಲಿ ಪಾಪ ಕೃಷ್ಣ ಬೈರೇಗೌಡರು 2 ಹೊತ್ತಿನ ಊಟಕ್ಕೆ ಇದೆಲ್ಲ ಒಂದು ಸಣ್ಣ ತಳ್ಳಗಾಡಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥವ್ರನ್ನೆಲ್ಲ ಎತ್ತಿಸ್ಕೊಂಡು ಹೋದ್ರಲ್ಲ. ಈಗ ಅದೇನೋ 500 ಕಿಲೋಮೀಟ್ರು 700 ಕಿಲೋಮೀಟ್ರು ಅಳತೆಯಲ್ಲಿರ್ತಕ್ಕಂಥದ್ದು ಎಲ್ಲ ತೆಗೆದುಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ. ಪಾಪ ಅವ್ರ ಬದುಕಿಗೆ ಏನು ಮಾಡಿಕೊಟ್ರಿ ಆಲ್ಟರ್ನೇಟು? ಅವ್ರನ್ನ ತೆಗಿತೀರಲ್ಲಪ್ಪ. ಇಲ್ಲಿ ನಾನು ಪ್ರಿಯಾಂಕ ಖರ್ಗೆ ಕೇಳ್ತೀನಿ, ಇಲ್ಲಿ ನಡೆದಿರೋ ಡೇ ಲೈಟ್ ರಾಬರಿ ಇದಕ್ಕೇನು ತೀರ್ಮಾನ ಮಾಡ್ತೀರಪ್ಪ ನಿಮ್ಮ ಸಚಿವ ಸಂಪುಟದಲ್ಲಿ? ಕೃಷ್ಣ ಬೈರೇಗೌಡರು ಪ್ರಿಯಾಂಕ ಖರ್ಗೆ ಕೇಳ್ತೀನಿ, ಪೊಲೀಸ್ ಇಲಾಖೆ ಇದೆಯಲ್ಲಪ್ಪ, ಅದೆಂಥದ್ದು? ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು. ಹಿಂದೆ ನನ್ನ ಮೇಲೆ ನನ್ನ ಭೂಮಿ 40 ವರ್ಷದಿಂದ ಖರೀದಿ ಮಾಡಿದ ಭೂಮಿಗೆ ಅದೆಲ್ಲ ಒತ್ತುವರಿ ಆಗಿಬಿಟ್ಟಿದೆ ಅಂತೇಳಿ ಎಂಥದ್ದು SIT ರಚನೆ ಮಾಡಿಬಿಟ್ರಲ್ಲಪ್ಪ. SIT ರಚನೆಯ ಈಗ ಇಲ್ಲಿ 100 ಕೋಟಿ 1000 ಕೋಟಿ ಲೂಟಿ ಮಾಡಿ 1000 ಕುಟುಂಬ ಬೀದಿಗೆ ತಂದು ನಿಲ್ಲಿಸವ್ರೆ. 4000 ಕುಟುಂಬಕ್ಕೆ ನಿವೇಶನ ಕೊಡ್ತೀನಿ ಅಂತೇಳಿ ಇವತ್ತಿನವರೆಗೂ ಒಂದು ನಿವೇಶನ ಕೊಡಲಿಲ್ಲ. ಯಾಕಪ್ಪ ಇನ್ನೂ ಮೌನವಾಗಿದ್ದೀರಿ? ಮಾತಾಡ್ರಪ್ಪ ಇದ್ರ ಬಗ್ಗೆ. ಏನೇನಾಗಿದೆ ಅಲ್ಲಿ? ಪೊಲೀಸ್ ಇಲಾಖೆ ಇಟ್ಕೊಂಡು ಅದು ಏನು ತನಿಖೆ ಮಾಡ್ತೀವಿ ಮಾಡಪ್ಪ. ಹೈಕೋರ್ಟ್ ಆದೇಶ ಕೊಟ್ಟವರಲ್ಲ. ಇದೆಲ್ಲ ಬಿಟ್ಟು ಇರೋ 3 ದಿವಸ ಇನ್ನೇನು 1 ವರ್ಷ ಆಯಿತು, 1.5 ವರ್ಷ ಇದೆಯೋ ನಿಮ್ಮ ಮನೆ ಬರ ಗೌರವ ಉಳಿಸ್ಕೊಳ್ಳೋ ಕೆಲಸ ಮಾಡಿ ಅಂತ ಹೇಳ್ತೀನಿ. ಯಾವುದು ಇದು? ಇಂಥ ಒಂದು ತೀರ್ಮಾನ ನಿಜಕ್ಕೂ ನಗುಪಾಟ್ಲೋ ಏನು ಹೇಳಿ? ಈಗ 30 ದಿನದಲ್ಲಿ ಅದೆಂಥದ್ದು ಹೊಸದಾಗಿ ರಿಟೈರ್ಡ್ ನ್ಯಾಯಮೂರ್ತಿ ಇರಬೇಕೇನೋ, ಗುರುನಾಥೋ ಏನೋ ಗೊತ್ತಿಲ್ಲ ಹೆಸರು, ಅವರ ಒಂದು ನೇತೃತ್ವದಲ್ಲಿ ಈಗ ಅದೆಂಥದ್ದು ಸಮಿತಿ ವರದಿ ತಗೋತಾರಂತಲ್ಲ. ನಾನು ಕೇಳಲಿಕ್ಕೆ ಬಯಸ್ತೀನಪ್ಪ, ನೀನೇ ಸದನ ಸಮಿತಿ ಮೆಂಬರ್ ಆಗಿ ನಿನ್ನ ಕಾಂಗ್ರೆಸ್ ಪಕ್ಷದ ನಿಮ್ಮ ಆದಿನಾಯಕಿ ಸೋನಿಯಾ ಗಾಂಧಿದು ಮಲ್ಲಿಕಾರ್ಜುನ ಖರ್ಗೆದು ಫೋಟೋ ಹಾಕ್ಕೊಂಡು ಸದನ ಸಮಿತಿಯ ಸತ್ಯ ಶೋಧನಾ ರಿಪೋರ್ಟ್ ಅಂತ ಕೊಟ್ಟಿದ್ದೀರಲ್ಲಪ್ಪ 2006ರಲ್ಲಿ. ಇದೇ ಬಿಡದಿ ಬಗ್ಗೆ, ಬಿಡದಿ ರೈತರನ್ನೆಲ್ಲ ಭೇಟಿ ಮಾಡಿ ಅವ್ರ ಜೊತೆ ಅವ್ರ ಕಷ್ಟ ಸುಖ ಕೇಳಿ ಆ ತೋಟಗಳನ್ನೆಲ್ಲ ನೋಡಿ ಒಂದು ವರದಿ ಕೊಟ್ಟಿದ್ದೀರಲ್ಲಪ್ಪ ಸದನ ಸಮಿತಿದು 2006ರಲ್ಲಿ. ಆ ಸಮಿತಿ ರಿಪೋರ್ಟ್ ಏನು ಮಾಡ್ತೀರಿ? ನೀವು ಕೊಟ್ಟಿರೋದು. ಈಗ ಇವ್ರದ್ದು ತಗೊಂಡು ಏನು ಮಾಡ್ತೀರಪ್ಪ? ಬಿಡದಿದ್ದು ಏನಕ್ಕೆ ಮಾಡ್ಕೊಂಡಿದ್ದೀರಿ ಈ ಸದನ ಸಮಿತಿನ? ಏನಾದರೂ ಮುಖ್ಯಮಂತ್ರಿ ಒಂದು ಪರಿಜ್ಞಾನ ಬೇಡವಾ? ನೀವೇ ಮುಖ್ಯಮಂತ್ರಿನೇ ಅವತ್ತಿನ ಸದನ ಸಮಿತಿ ಸದಸ್ಯ. ಆ ರಿಪೋರ್ಟ್ ನಾನೇ ನೆನ್ನೆ ಬಿಡುಗಡೆ ಮಾಡಿದ್ದೀನಿ. ಅವ್ರು ಏನು ಕೊಟ್ಟವ್ರೆ? ಈ ಸದನ ಸಮಿತಿ ಮಾಡಿ ಇವ್ರ ಏನು ತಗೋತೀರಿ? ಇದೇ ಗೋಪಾಲ್ಗೌಡರು ಇದೇ ನಿವೃತ್ತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಅಲ್ಲೊಂದು ಬಿಡದಿನಲ್ಲಿ ಈ ಒಂದು 15 ದಿವಸದಿಂದ ಬೆಳಗಿನ ಸಾಯಂಕಾಲದವರೆಗೂ ಹವಾಲು ತಗೊಳ್ಳಿಲ್ವಾ? ಅದೇನೋ ಜನ ಕೋರ್ಟು ಅಂತೇಳಿ ಅವ್ರು ಕೊಟ್ಟವರಲ್ಲ. ಗೋಪಾಲ್ಗೌಡರು ಜನಗಳು ತೀರ್ಮಾನ ಕೊಟ್ಟಿದ್ದನ್ನು ಕೊಟ್ಟವರಲ್ಲ. ಅವರು ರಿಪೋರ್ಟನ್ನು ಮಾಡ್ಕೊಂಡಿರಬೇಕು. ಗೋಪಾಲ್ಗೌಡ್ರ ಹತ್ರ ಕೇಳಿದ್ರೆ ಆಗಿತ್ತಪ್ಪ, ಜನ ಏನು ಮಾತಾಡ್ತಾರೆ ಅಂತೇಳಿ. ಈಗ ಇನ್ನೊಂದು ಹೊಸ ಸದನ ಸಮಿತಿ ಮಾಡಿ, ಯಾಕೆಂದರೆ ನಾನು ಮೊನ್ನೆ ನೋಡ್ತಾ ಇದ್ದೆ, ಹಿಂದಿನ ಇದೇ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ರಿಪೋರ್ಟ್ ತಗೋಬೇಕು ಅಂತೇಳಿ ಒಬ್ಬರನ್ನ ಸದಸ್ಯರನ್ನು ಅಧ್ಯಕ್ಷರನ್ನು ಮಾಡಿ 86 ಕೋಟಿ ಪೇಮೆಂಟ್ ಆಗಿದೆಯಂತೆ. 86 ಕೋಟಿ ಕೊಟ್ಟವ್ರೆ ಒಂದು ಒಳ ಸಮಿತಿ ಒಂದು ರಿಪೋರ್ಟ್ ತಗೊಳ್ಳೋದಕ್ಕೆ. 86 ಕೋಟಿ. ಆ ವ್ಯಕ್ತಿನ ಯಾರು ಮಾಡ್ಕೊಂಡಿದ್ರು? ಅದೇನು ಯಾವ ಸಮಿತಿ ನೋಡಿದ್ರು ಅವರೇ ಅಧ್ಯಕ್ಷರು. ಅದೆಷ್ಟು ಕೋಟಿ ಕೊಟ್ಟವ್ರೆ ಗೊತ್ತಿಲ್ಲ ಅವರಿಗೆ. ಅದು ಎಷ್ಟು ಅವರಿಗೆ ಪ್ರತಿನಿತ್ಯ ಬೆಳಗ್ಗೆ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. 24 ಗಂಟೆನೂ ಕೆಲಸ ಮಾಡ್ತವ್ರು, ನಿದ್ದೆ ಮಾಡದೆ ಅವರು. ಎಲ್ಲದಕ್ಕೂ ಅವರೇ ಯಾವುದೇ ಒಂದು ಸಮಿತಿ ಮಾಡಿದ್ರು ಅಧ್ಯಕ್ಷರವರೇ. ಸದ್ಯ ಇದಕ್ಕೆ ಅವ್ರನ್ನ ಹಾಕಿಲ್ಲ.